ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಮೂಡಾ ಕೇಸ್ನಲ್ಲಿ ಶಾಕ್ ಮೇಲೆ ಶಾಕ್. ದಾಖಲೆ ಎಲ್ಲ ನಕಲಿ ಮಾಡಿದ್ರ, ರಿಪ್ಲೇಸ್ ಮಾಡಿದ್ರ? ಇದೊಂದು ಕುತೂಹಲ. ಆದರೆ ಇಂಥದ್ದೊಂದು ಗಂಭೀರ ಆರೋಪ ಮತ್ತು ದೂರು ದಾಖಲಾಗಿದೆ. ಈ ಬೆಳವಣಿಗೆ ಒಂದು ಕಡೆಯಾದರೆ ಹೈಕೋರ್ಟ್ನಲ್ಲಿ ಇವತ್ತು ಅತ್ಯಂತ ನಿರ್ಣಾಯಕ ದಿನ. ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನು ತೀರ್ಮಾನಿಸುವಂಥ ದಿನವೇ ಈಗ ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿಗಳ ಬಳಗದ ಶಾಸಕರಿಂದ ಸಿಡಿದಿರುವ ಬಿಗ್ ಬಾಂಬ್. ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಇದೆಂಥ ಮಾತಾಡಿದ್ರು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇವತ್ತು ಹೈಕೋರ್ಟ್ ಅಲ್ಲಿ ಏನಾಗಬಹುದು? 2-3 ಸಾಧ್ಯತೆಗಳಿವೆ. ನಂಬರ್ 1, ಅವತ್ತು ವಾದ ಪ್ರತಿವಾದ ಆಲಿಸಿದ್ದಾರೆ. ಮುಖ್ಯಮಂತ್ರಿಗಳ ಪರ ವಕೀಲರು ಮಂಡಿಸಿದಂಥ ವಾದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲೆಗಳನ್ನು ಒದಗಿಸಬೇಕು, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆಗಳಿವೆ, ಅದೆಲ್ಲವನ್ನ ಒದಗಿಸೋದಕ್ಕೆ ಟೈಮ್ ಬೇಕು, ಇವ್ರು ಎತ್ತಿರೋ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕೆ ದಾಖಲೆ ಸಮೇತ ಟೈಮ್ ಬೇಕು ಅಂತ ಟೈಮ್ ತಗೊಂಡಿದ್ರು. ಕೋರ್ಟ್ ಕೊಟ್ಟಿತ್ತು. 10 ಡೇಸ್ ಮುಗೀತು. 29ನೇ ತಾರೀಕು ಹೈಕೋರ್ಟಲ್ಲಿ ಏನಾಗತ್ತೆ? ಹಾಗಾದ್ರೆ ಇವತ್ತು ಏನಾಗತ್ತೆ? ಒಂದು ವಾದ ಪ್ರತಿವಾದಕ್ಕೆ ಇನ್ನಷ್ಟು ಟೈಮ್ ಬೇಕು ಅಂತ ಅನಿಸಿದ್ರೆ ವಿಚಾರಣೆಯನ್ನ ಮುಂದೂಡಬಹುದು. ಇಲ್ಲ, ಇವತ್ತು ವಿಚಾರಣೆಯನ್ನ ಮುಗಿಸಿ ತೀರ್ಪನ್ನ ಕಾಯ್ದಿರಿಸಬಹುದು. ಪ್ರಾಸಿಕ್ಯೂಷನ್ ಕೊಟ್ಟಿರೋ ಅನುಮತಿಯನ್ನು ಎತ್ತಿ ಹಿಡಿಯೋದಾ ಇಲ್ಲ ತೆಗೆದುಹಾಕೋದಾ ಅನ್ನೋದ್ರ ಬಗ್ಗೆ ತೀರ್ಪನ್ನ ಕಾಯ್ದಿರಿಸಬಹುದು ಕೆಲವು ದಿನಗಳವರೆಗೆ. ಇಲ್ಲ, ಇವತ್ತೇ ತೀರ್ಮಾನ ಆಗಬಹುದು. ತಜ್ಞರುಗಳು ಎಲ್ಲ ಹೇಳ್ತಿರೋ ಪ್ರಕಾರ ಡಾಕ್ಯುಮೆಂಟ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಚಾನ್ಸೇ ಇಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ಭವಿಷ್ಯ ನೋಡಿದ್ರು. ಸರ್ಕಾರಿ ಭೂಮಿ ಅನ್ನೋದು ವೆರಿ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಇರುವಾಗ ನಮ್ಮ ಜಮೀನು ಗಿಫ್ಟ್ ಬಂದಿದ್ದು ಮತ್ತೊಂದು ಅಂತ ಹೇಳ್ಕೊಳ್ತಿರಲ್ಲ, ಅದನ್ನು ಕಬಳಿಸಿ ಅದಕ್ಕೆ ಬದಲಿಯಾಗಿ ಈಗ 14 ನಿವೇಶನಗಳನ್ನು ಬೇರೆ ಪಡ್ಕೊಂಡಿದ್ದೀರಾ. ಸತ್ತವ್ರ ಹೆಸರಲ್ಲಿ 25 ವರ್ಷ ಸತ್ತು ಇಷ್ಟು ವರ್ಷ ಆದ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಮಾಡ್ತೀರಾ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಈ ಡಾಕ್ಯುಮೆಂಟ್ಸೇ ಸಾಕು ನೀವು ತಗಲಿ ಹಾಕೊಳ್ಳೋಕೆ ಅಂತ. ಹಾಗೆ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ನ ಮತ್ತು ಕೆಲವು ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ ಕೋರ್ಟಿಂದ ಅನ್ನುವ ವಿಚಾರಗಳನ್ನು ಗಮನಕ್ಕೆ ತರೋದಕ್ಕೆ, ಕೋರ್ಟ್ ಗಮನಕ್ಕೆ ತರೋದಕ್ಕೆ ಇವತ್ತು ದೂರುದಾರರು ತಯಾರಿ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲಿ ಕೋರ್ಟ್ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ. ಇದ್ರ ನಡುವೆ ನೋಡಿ, GS ಪಾಟೀಲ್ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ, ಮುಖ್ಯಮಂತ್ರಿಗಳ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ MLA GS ಪಾಟೀಲ್ರಿಂದ ಬಿಗ್ ಬಾಂಬ್. ಹಾಗಾದ್ರೆ ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಸಂದರ್ಭ ಬಂದ್ರೆ ಏನು ಮಾಡೋದು ಅನ್ನೋ ಪ್ಲಾನು ರೆಡಿ ಆಯ್ತಾ? ಅಂತಹ ಸುಳಿವು ಸಿಗ್ತಿದ್ಯಾ ಕೈಪಾಳ್ಯದಲ್ಲಿ? ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾದ್ರೆ FIR ಆಗತ್ತೆ, CBI ಎಂಟ್ರಿ ಆಗಬಹುದು, ಯಾವುದೋ ಒಂದು ತನಿಖಾ ಸಂಸ್ಥೆ ಕೈಗೆತ್ಕೊಳ್ಳುತ್ತೆ. ಆಗ ಅನಿವಾರ್ಯವಾಗಿ CM ರಾಜೀನಾಮೆ ಕೊಡಬೇಕಾದ ಒತ್ತಡಕ್ಕೆ ಸಿಲುಕ್ತಾರೆ. ಪ್ಲಾನ್ B ಆ ರೀತಿ ಆದ್ರೆ ಏನ್ ಮಾಡೋದು? ಪರ್ಯಾಯ ನಾಯಕತ್ವದ ಬಗ್ಗೆ ಚರ್ಚೆನೂ ನಡೀತಿದೆ. ಆಗ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಇಲ್ಲ ಅಂದ್ರೆ ಬದಲಾವಣೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಡೆಲ್ಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯೂ ನಡೀತಿದೆ. ಈ ಹೊತ್ತಲ್ಲಿ GS ಪಾಟೀಲ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಏನದು? ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಆಗತ್ತೆ, ಇಡೀ ದೇಶ ಹೊತ್ತು ಉರಿಯತ್ತೆ, ಆ ಥರ ಮಾಡ್ಬಿಡ್ತೀವಿ. ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವ್ರನ್ನೇನಾದ್ರೂ ಕೆಳಗಿಳಿಸೋದಕ್ಕೆ ನೋಡಿದ್ರೆ ಇದು BJP ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಇರಬಹುದು ಮೆಸೇಜು. ಅವ್ರಿಗೆ ಕೊಟ್ಟಿರೋದು ನೇರವಾಗಿ ನೋಡೋದಕ್ಕೆ ಹೋದ್ರೆ ಕೇಂದ್ರ ಸರ್ಕಾರ ಈ ರೀತಿ ದ್ವೇಷ ರಾಜಕಾರಣ ಮಾಡಿದ್ರೆ ಬಾಂಗ್ಲಾ ರೀತಿಯಲ್ಲಿ ಪ್ರಧಾನಿ ಮನೆಗೆ ನುಗ್ಗಿ ಕೈಗೆ ಸಿಕ್ಕಿದ್ದೆಲ್ಲ ಬಾಚಿಕೊಂಡು ಬರಬೇಕಾಗತ್ತೆ, ಅಂತಹ ದಂಗೆ ಆಗತ್ತೆ ಅನ್ನುವ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಸಿಡಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಪರೋಕ್ಷವಾದ ಎಚ್ಚರಿಕೆ ಸಂದೇಶ ಇರಬಹುದು. ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಬೇರೆಯವರೆಲ್ಲ ಸಿದ್ದರಾಮಯ್ಯನವ್ರು ಕೆಳಗಿಳಿಯೋ ಸಂದರ್ಭ ಬಂದ್ರೆ ಸರ್ಕಾರನೇ ಉಳಿಯೋದು ಕಷ್ಟ ಅನ್ನುವ ಮೆಸೇಜ್ ಅನ್ನು ರವಾನಿಸಿದ್ರು. ಈಗ ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನೋದೇ ಆದ್ರೆ ದೊಡ್ಡ ಕೋಲಾಹಲ ಆಗ್ಬಿಡುತ್ತೆ ಇಡೀ ದೇಶವ್ಯಾಪಿ ಅನ್ನುವ ಸಂದೇಶ. ತೀರ್ಪು ಬರೋದಕ್ಕಿಂತ ಮುಂಚೆನೆ ಮುಂದೇನಾಗಲಿದೆ ಅನ್ನುವ ಟ್ರೇಲರ್ ಅನ್ನ ಬಿಟ್ಟಿದ್ದಾರೆ, ಹಿಂಟ್ ಅನ್ನ ಕೊಡ್ತಿದ್ದಾರೆ ಸಿದ್ದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ MLA. ಹಾಗಾದ್ರೆ ಈ ಮಟ್ಟಿಗೆ ಪ್ರೊಟೆಸ್ಟು ಮತ್ತೊಂದು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ಯಾ ಕೈಪಾಳಿಯ ಸಿದ್ದು ಬಣ? ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ಆಕ್ರೋಶಕ್ಕೂ ಕಾರಣ ಆಗಿದೆ. ಬಹಳ ದೂರ ಇಲ್ಲ, ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ರು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗೋದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು, ಗಟ್ಟಿ ಆಗ್ಬೇಕು. ಅವ್ರೇನದಾರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು
ಯಾವಾಗಲೂ ತನ್ನ ರಾಜಕೀಯದಕ್ಕೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಂತವ್ರ ಕೈಯಾಗ ನಾವು ದೇಶ ಕೊಟ್ಟಿವಿ. ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು. ಬಾಂಗ್ಲಾದೇಶದಲ್ಲಾದಂಗೆ ನಮ್ಮ ದೇಶದಲ್ಲೂ ಆಗ್ಲಿ ಅಂತ ಬಯಸ್ತಾ ಇದ್ದಾರ ಶಾಸಕರು. ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಇಂತಹ ಮಾತುಗಳನ್ನಾಡುವುದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಯಾಗಿ ಹೀಗೆ ನಾಲಿಗೆ ಹರಿಬಿಡೋದು ಸರಿಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಒಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಟೆನ್ಷನ್ ಅಂತೂ ಕಾಣ್ತಾ ಇದೆ ಈಗ. ಅದರ ನಡುವೆ ಇನ್ನೊಂದು ದೂರು ನೋಡಿ, ಮೈಸೂರಲ್ಲಿ ಸ್ನೇಹಮಯಿ ಕೃಷ್ಣ ಮೂಡ ನೈಜ ಕಡತ ನಾಶಪಡಿಸಿ ನಕಲಿ ದಾಖಲೆಗಳನ್ನ ತೋರಿಸಿದ್ದಾರೆ ಅನ್ನುವ ದೂರು ಕೊಟ್ಟಿದ್ದಾರೆ. ಮೂಡ ಕಡತದಲ್ಲಿರುವಂತಹ ನೈಜ ದಾಖಲೆ ನಾಶಪಡಿಸಿ ಆ ಜಾಗದಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಹಾಗೂ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಮತ್ತಿತರರು ಸುಳ್ಳು ದಾಖಲೆಯನ್ನ ಸೇರಿಸಿಟ್ಟಿದ್ದಾರೆ. ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ನೇಹಮಯಿ ಕೃಷ್ಣ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಈಗ ದೂರು ಕೊಟ್ಟಿದ್ದಾರೆ. ಮತ್ತೊಂದು ದೂರು ಹೋಗಿದೆ, ನಕಲಿ ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಮೂಡಾದಿಂದ ತಮ್ಮ ಕುಟುಂಬದ ಹೆಸರಿಗೆ ಅಕ್ರಮವಾಗಿ 14 ನಿವೇಶನ ಪಡ್ಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ, ಬಾಮೈದಾಗಿರೋ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾರಾಟ ಮಾಡಿದ್ದಾರೆ ಅಂತ ಹೇಳುವ ದೇವರಾಜು ಹಾಗೂ ಇತರರ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ಮೊಕದ್ದಮೆ ದಾಖಲಿಸಿದ್ದೀವಿ ಮತ್ತು ಈ ರೀತಿ ಫೇಕ್ ಮಾಡಿದ್ದಾರೆ, ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ನೇ ಗಾಯಬ್ ಮಾಡಿದ್ದಾರೆ ಅಂತ ಬೇರೆ ಪ್ರತ್ಯೇಕ ದೂರನ್ನ ಕೊಟ್ಟಿದ್ದಾರೆ. ಈಗ ಯಾಕಂದ್ರೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಎಲ್ಲ ನಡೆಸಿದ್ರಲ್ಲ, ವೈಟ್ನರ್ ಗಲಾಟೆ, ಅಲ್ಲಿ ವೈಟ್ನರ್ ಹಾಕಿರೋ ಕಡೆ ಇರೋದೇ ಬೇರೆ, ದೇವನೂರು ಬಡಾವಣೆ ಅಂತ ಬರ್ಕೊಂಡಿದೆ, ಪ್ರತಿಪಕ್ಷಗಳೆಲ್ಲ ಸುಳ್ಳು ಹೇಳ್ತಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ ಅಂತ ಟಾರ್ಚ್ ಬಿಟ್ಟು ತೋರಿಸಿದ್ದು, ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದು. ಆಮೇಲೆ ಡಾಕ್ಯುಮೆಂಟ್ಸ್ ಅನ್ನ ಹೋಲಿಕೆ ಮಾಡಿ ನೋಡಿದಾಗ RTI ಅಡಿ ಅರ್ಜಿ ಹಾಕ್ಕೊಂಡು ಇವ್ರು ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ಮೂಡಾದಿಂದ. ಬಟ್ ಮುಖ್ಯಮಂತ್ರಿಗಳ ಕೈಗೆ ಡಾಕ್ಯುಮೆಂಟ್ಸ್ ಹೆಂಗ್ ಬಂತು 2 ದಿನದಲ್ಲಿ ಅನ್ನೋದು ಒಂದು ಕುತೂಹಲ. ಆದ್ರೆ ಆ ಡಾಕ್ಯುಮೆಂಟ್ಸ್ ಎರಡೂ ಒಂದೇ ಡಾಕ್ಯುಮೆಂಟ್ಸ್ ಆಗಿರ್ಬೇಕಲ್ಲ, ಇವ್ರು ತಗೊಂಡಿರೋದು ಅವ್ರು ತಗೊಂಡಿರೋದು, ಎರಡರಲ್ಲೂ ಸಹಿ ಭಿನ್ನವಾಗಿದೆ. ಅದು ಹೆಂಗೆ ಸಾಧ್ಯ? ಒಂದೇ ಡಾಕ್ಯುಮೆಂಟ್ಸು 2 ಕಾಪಿ ಬೇರೆ ಬೇರೆ ಥರ ಇರೋಕ್ಕೆ ಸಾಧ್ಯನಾ? ಸೊ ಎಲ್ಲ ಫೇಕ್ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದು ದೂರನ್ನು ದಾಖಲಿಸಿದ್ದಾರೆ. ಕೋರ್ಟ್ ಗಮನಕ್ಕೂ ತರೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಮೂಡಾದಲ್ಲಿ ಉರುಳು ಬಿಗಿಯಾಗ್ತಿದೆ. ಬಟ್ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಕಾದ್ ನೋಡಬೇಕು. ರಾಜ್ಯಪಾಲರಂತೂ ಮಸೂದೆಗಳನ್ನು ವಾಪಸ್ ಕಳಿಸಿ ನೋಡೇ ಬಿಡೋಣ ಅಂತ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ಸು ಸರ್ಕಾರದ ಭಾಗವಾಗಿರೋ ಮಿನಿಸ್ಟರ್ಸ್ ಎಲ್ಲ ರಾಜ್ಯಪಾಲರು BJP ಕೈಗೊಂಬೆ ಆಗಿದ್ದಾರೆ ಅಂತ ಬಾಯಿಗೆ ಬಂದಂಗೆ ವಾಗ್ದಾಳಿ ನಡೆಸೋದು, ಪ್ರತಿಕೃತಿ ದಹನದ ತನಕ ನಡೀತಿರೋದ್ರಿಂದ ಮಸೂದೆಗಳನ್ನು ಸಹಿ ಹಾಕದೆ ವಾಪಸ್ ಕಳಿಸಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಈಗ ನೇಮಕ ಮಾಡಿರೋ ಹಲವು ಹುದ್ದೆಗಳು, ರಾಜಕೀಯ ಕಾರ್ಯದರ್ಶಿ, ಆರ್ಥಿಕ ಸಲಹೆಗಾರರು, ಇಂತಹ ಹುದ್ದೆಗಳೆಲ್ಲ ವಜಾ ಮಾಡಬೇಕಾದ ಅನಿವಾರ್ಯತೆ ಬಂದರೂ ಅಚ್ಚರಿ ಇಲ್ಲ. ಆ ರೀತಿ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಿದೆ ರಾಜ್ಯಪಾಲರು ಕೂಡ. ಇವತ್ತು ಎಲ್ಲ ವಿಚಾರಗಳಲ್ಲಿ ಅತ್ಯಂತ ನಿರ್ಣಾಯಕ ದಿನ. ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.